11ರಲ್ಲಿ ಏನೂ ಸಿಕ್ಕಿಲ್ಲ, 12ರಲ್ಲೂ ಸಿಗುತ್ತಾ? 13ನೇ ಪಾಯಿಂಟ್ನಲ್ಲಿ ಅಡಗಿದೆಯಾ ರಹಸ್ಯ? ಬಗೆದು ಜಾಲಾಡ್ತಾ ಇದೆ SIT ಟೀಮ್. ಇದು ಚದುರಂಗದ 2ನೇ ಸ್ಟೋರಿ. ಇನ್ನೊಂದೇ ಹೆಜ್ಜೆ ಬಯಲಾಗುತ್ತಾ ರಹಸ್ಯ? ಧರ್ಮಸ್ಥಳ ಕಾಡಿನಲ್ಲಿ SIT ಶೋಧವನ್ನ ನಿರಂತರವಾಗಿ ಮಾಡ್ತಾನೇ ಇದೆ. ಈಗಾಗಲೇ 11 ಪಾಯಿಂಟ್ಗಳನ್ನ ಅಗೆದಾಗಿದೆ. ಆ 11 ಪಾಯಿಂಟ್ನಲ್ಲಿ ಇದೀಗ 11ನೇ ಪಾಯಿಂಟ್ನಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಪಾಯಿಂಟ್ ನಂಬರ್ 12 ಇಲ್ಲೂ ಕೂಡ ಇದೀಗ ಉತ್ಖನನ ಕಾರ್ಯವನ್ನು ಆರಂಭ ಮಾಡಲಾಗಿದೆ. ಹಿಟಾಚಿ ಬಳಸಿ ಶೋಧವನ್ನ ಮಾಡಲಾಗ್ತಾ ಇದೆ. ಆದ್ರೆ ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಪಾಯಿಂಟ್ ನಂಬರ್ 12ರಲ್ಲೂ ಕೂಡ ಏನೂ ಸಿಗದೆ ಇದೀಗ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ. ಅನಾಮಿಕನಿಗೆ ತುಂಬಾ ಆತ್ಮವಿಶ್ವಾಸ ಇದ್ದಿದ್ದು ಪಾಯಿಂಟ್ ನಂಬರ್ 9ರಿಂದ 13ರವರೆಗೆ ಅಲ್ಲಿ ಸಾಕಷ್ಟು ಶವಗಳು ಸಿಗುತ್ತೆ, ಅಸ್ಥಿಪಂಜರ ಸಿಗುತ್ತೆ, ಮೂಳೆಗಳು ಸಿಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಇತ್ತು. ಆದ್ರೆ 11 ಮತ್ತು 12ರಲ್ಲಿ ಏನೂ ಸಿಗದೆ ಇದೀಗ ವಾಪಸ್ಸಾಗಿದ್ದಾರೆ. ಆದ್ರೆ ಈಗ 13ನೇ ಸ್ಪಾಟ್ ಅನ್ನ ಉತ್ಖನನ ಮಾಡೋದೇ ಒಂದು ದೊಡ್ಡ ಸವಾಲು. ಕಾರಣ, ಹೊಸದಾಗಿ ಮಣ್ಣು ಹಾಕಿ ಮುಚ್ಚಲಾಗಿದೆ ಅನ್ನುವ ಕಾರಣಕ್ಕಾಗಿ ಈ 13ನೇ ಪಾಯಿಂಟ್ ಸಾಕಷ್ಟು ಸವಾಲುಗಳ ಆಗರವಾಗಿದೆ. ಈಗಾಗಲೇ ದೂರುದಾರ ಸೂಚಿಸಿರುವ ಮತ್ತಷ್ಟು ಸ್ಪಾಟ್ಗಳ ಗುರುತು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಈಗಾಗಲೇ ಆತ 13 ಪಾಯಿಂಟ್ಗಳನ್ನ ಹೊರತುಪಡಿಸಿ ಇನ್ನುಳಿದ 17 ಪಾಯಿಂಟ್ಗಳನ್ನ ಆತ ಗುರುತಿಸುವಂತಹ ಕೆಲಸವನ್ನ ಮಾಡಿದ್ದಾನೆ. ಹಾಗಾದ್ರೆ ಇವತ್ತು ಉತ್ಖನನ ಮಾಡಿರುವಂತಹ ಪಾಯಿಂಟ್ ನಂಬರ್ 11ನಲ್ಲಿ ಏನೇನು ಸಿಕ್ಕಿದೆ, ಏನೂ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದ್ದು, ಧರ್ಮಸ್ಥಳ ಕಾಡಿನ ನಿಗೂಢ ರಹಸ್ಯವನ್ನ SIT ಅಧಿಕಾರಿಗಳು ನಿರಂತರವಾಗಿ ಭೇದಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ 6ನೇ ಪಾಯಿಂಟ್ ಜೊತೆಗೆ ನಿನ್ನೆ 11ನೇ ಪಾಯಿಂಟ್ ಅಗೆಯುವಂತಹ ಸಂದರ್ಭದಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಆತ ಅದನ್ನ ಬಿಟ್ಟು ಬಂಗ್ಲಾಗುಡ್ಡಕ್ಕೆ ಹೋಗಿದ್ದನ್ನ, ಬಂಗ್ಲೆಗುಡ್ಡೆಯಲ್ಲಿ ಅಲ್ಲಿ ಅಗೆದಿರೋದನ್ನ ಕೂಡ ನಾವು ಗಮನಿಸಿದ್ವಿ. ಆದ್ರೆ ಇವತ್ತು ಆತ ಹೇಳಿದಂತಹ 11ನೇ ಪಾಯಿಂಟ್ ನಲ್ಲಿ ಉತ್ಖನನವನ್ನ ಮಾಡಲಾಗಿದೆ. ಆತ ಗುರುತಿಸಿರುವಂತಹ ಪಾಯಿಂಟ್ ನಂಬರ್ 11ರಲ್ಲೇ ಶೋಧವನ್ನ ಮಾಡಲಾಗಿದೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಏನ್ ಸಿಕ್ತು, ಯಾವ ರೀತಿಯಾಗಿ ಉತ್ಖನನ ಕಾರ್ಯ ಆಯಿತು, ದೂರುದಾರ, ಉಪ ವಿಭಾಗಾಧಿಕಾರಿ, SIT ಸಿಬ್ಬಂದಿಗಳು ಕೂಡ 11ನೇ ಪಾಯಿಂಟ್ ಮೇಲೆ ಬಹಳ ಜಾಗೃತಿಯನ್ನು ವಹಿಸಿದ್ರು, ಬಹಳ ಮುತುವರ್ಜಿಯನ್ನ ವಹಿಸಿದ್ರು. ಎಲ್ಲರ ಕಣ್ಣು ಕೂಡ ಈ ಒಂದು ಪಾಯಿಂಟ್ ಮೇಲೆ ನೆಟ್ಟಿತ್ತು. ಕಾರಣ, ಈಗಾಗಲೇ ಅನಾಮಿಕ ಹೇಳಿದಾಗೆ ಈ ಪಾಯಿಂಟ್ಗಳಲ್ಲೇ ಇಂತಹ ಒಂದು ಮೂಳೆಗಳು ಸಿಗುವಂತಹ, ಅಸ್ಥಿಪಂಜರ ಸಿಗುವ ಸಾಧ್ಯತೆ ಇದೆ ಅನ್ನುವಂತಹ ಆತ್ಮವಿಶ್ವಾಸ ಆತನಲ್ಲಿತ್ತು. ಪಾಯಿಂಟ್ ನಂಬರ್ 6ರಲ್ಲಿ 6 ಅಡಿವರೆಗೂ ಕೂಡ ಅಗೆದ್ರು, ಕಳೆಬರ ಸಿಕ್ಕಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. 11ನೇ ಪಾಯಿಂಟ್ ನಲ್ಲಿ ಏನೂ ಸಿಗದ ಕಾರಣ, 11ನೇ ಪಾಯಿಂಟ್ ನಲ್ಲಿ ಏನೂ ಸಿಗದ ಕಾರಣ ಮತ್ತೆ ಅಧಿಕಾರಿಗಳು ಆ ಒಂದು ಅಗೆದ ಗುಂಡಿಯನ್ನ ಮತ್ತೆ ಮುಚ್ಚಿಸಿದ್ದಾರೆ ಸಿಬ್ಬಂದಿಯ ಕೈಯಲ್ಲಿ ಅನ್ನೋದು ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಾ ಇದೆ. ಆದ್ರೆ ಈಗ ಯಾವ ರೀತಿಯಾಗಿ ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನೋದು ಒಂದು ಕಡೆಯಾದ್ರೆ, ಇನ್ನು 12ನೇ ಪಾಯಿಂಟ್ ನಲ್ಲೂ ಕೂಡ ಹಿಟಾಚಿ ಬಳಸಿ ಉತ್ಖನನ ಕಾರ್ಯವನ್ನು ಮಾಡಲಾಗಿದೆ. ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯ ಆಗ್ತಾ ಇದೆ. ಇನ್ನು ಒಂದೇ ಹೆಜ್ಜೆ ಇರೋದು 13ನೇ ಪಾಯಿಂಟ್ಗೆ. ಆತ ಹಾಗೆಯೇ ಆತನ ವಕೀಲರೇ ಹೇಳುವ ಪ್ರಕಾರವಾಗಿ 13ನೇ ಪಾಯಿಂಟ್ ನಲ್ಲಿ ಈಗಾಗಲೇ ಸಾಕಷ್ಟು ಶವಗಳು ಸಿಗುವ ಚಾನ್ಸಸ್ ಇದೆ ಅನ್ನೋದು, ಅದರ ಬಗ್ಗೆ ಎಲ್ಲರ ಕುತೂಹಲ ಇದೆ. ಇನ್ನೊಂದು ಕಡೆ ಈಗಾಗಲೇ ನಿನ್ನೆ ಅಗೆದಂತಹ 11ನೇ ಪಾಯಿಂಟ್ ಹೊರತುಪಡಿಸಿ ಆತ ಬಂಗ್ಲೆಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾನಲ್ಲ, ಅಲ್ಲಿ ಏನೇನು ಸಿಕ್ತು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ 3 ಅಸ್ಥಿಪಂಜರ, ಸೀರೆ ಸಿಕ್ಕಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇದೆ. ಈಗಾಗಲೇ ಯಾಕೆ ಈ ಪ್ರಶ್ನೆ ಇದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ದೂರುದಾರ ಹೊಸದಾಗಿ ಗುರುತಿಸಿದ್ದು ನಿನ್ನೆ ಒಂದು ಪಾಯಿಂಟ್ ಅನ್ನ, 11ನೇ ಪಾಯಿಂಟ್ ಬಿಟ್ಟು ಆತ ಸ್ವಲ್ಪ ಮೇಲೆ ಹೋಗ್ತಾನೆ ಗುಡ್ಡದ ಭಾಗಕ್ಕೆ, ಆ ಒಂದು ಪಾಯಿಂಟ್ ಅನ್ನ ಗುರುತಿಸ್ತಾನೆ. ಆ ಪಾಯಿಂಟ್ ನಲ್ಲಿ ಏನೇನು ಸಿಕ್ತು ಹಾಗಾದ್ರೆ? ಪಾಯಿಂಟ್ 14ರಲ್ಲಿ ಉತ್ಖನನದ ವೇಳೆ 3 ಅಸ್ಥಿಪಂಜರ ಸಿಕ್ಕಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. SIT ಅಧಿಕಾರಿಗಳು ಕೂಡ ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ನಿನ್ನೆ SIT ಅಧಿಕಾರಿಗಳು ಬರುವಂತಹ ಸಂದರ್ಭದಲ್ಲಿ 5 ಬ್ಯಾಗ್ಗಳಲ್ಲಿ ಅಥವಾ 5 ಪ್ಯಾಕೆಟ್ ಸೀಲ್ ಆಗಿರುವಂತಹ ಆ ಒಂದು ಬ್ಯಾಗ್ಗಳನ್ನ ತಗೊಂಡು ಬಂದಿದ್ರು. ಅದರಲ್ಲಿ ಆ ಎಲ್ಲ ಮೂಳೆಗಳು, ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. 3 ಅಸ್ಥಿಪಂಜರ ಸಿಕ್ಕಿದೆ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ, ವಕೀಲ ಮಂಜುನಾಥ್ ಅವರು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿರುವಂತದ್ದು. ಇದು ಅನನ್ಯ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತ ಭಟ್ ಇದಾರಲ್ಲ, ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರ ವಕೀಲರು ಮಂಜುನಾಥ್ ಅವರು ಪಾಯಿಂಟ್ ನಂಬರ್ 11ರಿಂದ 100 ಮೀಟರ್ ದೂರದಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ, 3 ಅಸ್ಥಿ ಪಂಜರಗಳು ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನ ಮಂಜುನಾಥ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. 3 ಮಾನವ ಅಸ್ಥಿ ಪಂಜರಗಳ ಅವಶೇಷಗಳು ನಿನ್ನೆ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಲಭ್ಯವಾಗಿದೆ ಅನ್ನೋದನ್ನ ಕೂಡ ಇದೀಗ ಮಂಜುನಾಥ್ ಅವರೇ ಹೇಳ್ತಾ ಇರುವಂತದ್ದು. 3ರಲ್ಲೇ
ಒಂದು ಅವಶೇಷ ಮಹಿಳೆಯದ್ದಾಗಿದೆ ಅನ್ನೋದನ್ನ ಕೂಡ ಅವರು ಅಲ್ಲಿ ಮೆನ್ಷನ್ ಮಾಡ್ತಾರೆ. ಈಗಾಗಲೇ ಮಹಿಳೆಯರ ಅವಶೇಷಗಳ ಬಗ್ಗೆ, ಮಹಿಳೆಯರ ಶವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂಥದ್ದು. ಅಲ್ಲಿ ಸಾಕಷ್ಟು ರೀತಿಯಂತಹ ದೌರ್ಜನ್ಯವನ್ನ ನಡೆಸಿ ಅಲ್ಲಿ ಸಾಯಿಸಲಾಗಿದೆ, ಅವರನ್ನ ಅಲ್ಲಿ ಕೊಲ್ಲಲಾಗಿದೆ ಅನ್ನುವಂತಹ ವಿಚಾರ. ಅದರಲ್ಲಿ ಪುರುಷದ್ದ ಮಹಿಳೆಯದ್ದ ಅನ್ನುವಂತಹ ವಿಚಾರ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ 3 ಅಸ್ಥಿಪಂಜರಗಳು ಸಿಕ್ಕಿದೆ. ಆ ಅವಶೇಷಗಳಲ್ಲಿ ಒಂದು ಮಹಿಳೆಯದ್ದು ಅಂತ ಹೇಳಿ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ. ಅಸ್ಥಿಯ ಜೊತೆಗೆ ಮಹಿಳೆಯ ಸೀರೆಯೂ ಕೂಡ ಪತ್ತೆಯಾಗಿದೆ ಅನ್ನುವಂತಹ ವಿಚಾರವನ್ನ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ಕೂಲಂಕುಷವಾದ ತನಿಖೆ ಆಗಬೇಕು, ಯಾರದ್ದು ಏನು, ಇವರು ಹೇಳ್ತಾ ಇರುವಂತಹ ವಿಚಾರಕ್ಕೂ ಇದಕ್ಕೂ ಸಾಮ್ಯತೆ ಇದೆಯಾ. ಈಗಾಗಲೇ FSLಗೆ ಕೂಡ ಇದನ್ನ ಕಳುಹಿಸಲಾಗಿದೆ. FSL ನಲ್ಲಿ ಏನೆಲ್ಲ ಮಾಹಿತಿ ಲಭ್ಯ ಆಗತ್ತೆ, ಯಾರಿಗೆ ಸಂಬಂಧಪಟ್ಟದ್ದು, DNA ಟೆಸ್ಟ್ ಅನ್ನ ಮಾಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಇದೀಗ ಮಂಜುನಾಥ್ ಅವರು ಈ ಎಲ್ಲಾ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ದೂರುದಾರೆ ಸುಜಾತಾ ಭಟ್ ವಕೀಲ ಮಂಜುನಾಥ್ ಅವರು ಕೊಟ್ಟಿರುವಂತಹ ಪತ್ರಿಕಾ ಹೇಳಿಕೆಯಲ್ಲಿ ನಿನ್ನೆ 11ನೇ ಪಾಯಿಂಟ್ ಅನ್ನ ಏನು ಈಗಾಗಲೇ ಹೇಳಲಾಗಿತ್ತು, ದೂರುದಾರ ಹೇಳಿದ್ದ ಆ 11ನೇ ಪಾಯಿಂಟ್ನಿಂದ 100 ಮೀಟರ್ ದೂರದಲ್ಲಿ ಈಗ 14ನೇ ಪಾಯಿಂಟ್ ಅನ್ನ ನಿನ್ನೆ ಆತ ಮತ್ತೆ ಗುರುತಿಸಿದ. ಆ 14ನೇ ಪಾಯಿಂಟ್ನಲ್ಲಿ 3 ಅವಶೇಷಗಳು ಪತ್ತೆಯಾಗಿದೆ. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ಒಂದು ಮಹಿಳೆಯದ್ದು ಅಂತ ಕೂಡ ಆತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಇದೀಗ ಚರ್ಚೆ ಆಗ್ತಾ ಇದೆ. ಮುಂದೆ ಏನು, ಯಾವ ರೀತಿಯಾಗಿ SIT ಅಧಿಕಾರಿಗಳು ಇದರ ತನಿಖೆಯನ್ನ ಮಾಡ್ತಾರೆ ಅನ್ನೋದರ ಜೊತೆಗೆ ಇದೀಗ FSLಗೆ ಈ ಎಲ್ಲ ಮೂಳೆಗಳನ್ನ ಕೂಡ ರವಾನೆ ಮಾಡಲಾಗಿದೆ. ಪಾಯಿಂಟ್ ನಂಬರ್ 14ರಲ್ಲಿ ಸಿಕ್ಕ ಮೂಳೆಗಳನ್ನ FSL ಟೆಸ್ಟ್ಗೆ ಈಗಾಗಲೇ ಕಳುಹಿಸಲಾಗಿದೆ. ನಿನ್ನೆ FSL ಅಧಿಕಾರಿಗಳು ಕೂಡ ಆ ಉತ್ಖನನ ಸ್ಥಳದಲ್ಲಿ ಇದ್ರು. ಸಿಕ್ಕಂತಹ ಈ ಮೂಳೆಗಳನ್ನ ಆಗಿರ್ಬೋದು, ಅಸ್ಥಿಗಳನ್ನ ಆಗಿರ್ಬೋದು, ಇವೆಲ್ಲವನ್ನ ಕೂಡ ನಿನ್ನೆಯೇ ಸೇಲ್ ಮಾಡಿ ಅದನ್ನ FSLಗೆ ರವಾನೆ ಮಾಡಲಾಗಿದೆ. ಸಾಕಷ್ಟು 3 ರಿಂದ 4 ಉಪ್ಪಿನ ಮೂಟೆಗಳನ್ನ ಕೂಡ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗಿತ್ತು. ಕಾರಣ ಒಂದ್ ಕಡೆ DNA ಟೆಸ್ಟ್ಗೆ ಮತ್ತೆ ಹಾಗೆ ತಾತ್ಕಾಲಿಕವಾಗಿ ಸಂರಕ್ಷಣೆ ಮಾಡೋದಕ್ಕೂ ಕೂಡ ಅದು ಅತ್ಯಂತ ಅಗತ್ಯವಾಗಿತ್ತೆ ಅನ್ನುವಂತಹ ಕಾರಣಕ್ಕಾಗಿ ಉಪ್ಪನ್ನು ಕೂಡ ಅಲ್ಲಿ ಹಾಕಿ ಸಂರಕ್ಷಣೆ ಮಾಡಲಾಗಿತ್ತು. 140ಕ್ಕೂ ಅಧಿಕ ಹೆಚ್ಚಿನ ಮೂಳೆಗಳು ಪತ್ತೆಯಾಗಿದ್ದು ಎಲ್ಲವನ್ನ ಕೂಡ ಇದೀಗ FSL ಟೆಸ್ಟ್ಗೆ ಕಳುಹಿಸಲಾಗಿದೆ. FSL ನಲ್ಲಿ ಇದೀಗ ಅದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯಾದಂತಹ ಕೂಲಂಕುಷವಾದ ಪರಿಶೀಲನೆಯನ್ನ ಮಾಡ್ತಾರೆ. ಅದು ಯಾರಿಗೆ ಸಂಬಂಧಪಟ್ಟದ್ದು, ಹೆಣ್ಣ ಗಂಡ, ಏಜ್ ಎಷ್ಟು, ಜೊತೆಗೆ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ಒಂದು ಸಾವಾಯಿತು, ಅಷ್ಟು ಮಾತ್ರ ಅಲ್ಲ ಆ ಸಂದರ್ಭದಲ್ಲಿ ಅವರ ಏಜ್ ಎಷ್ಟಾಗಿತ್ತು, ಯಾವ ಕಾರಣಕ್ಕಾಗಿ ಈ ಒಂದು ಸಾವು ಉಂಟಾಯಿತು, ಹೀಗೆ ಎಲ್ಲಾ ರೀತಿಯಲ್ಲೂ ಕೂಡ DNA ಟೆಸ್ಟ್ ಅನ್ನು ಕೂಡ ಮಾಡಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಇದರ ಸತ್ಯಾಸತ್ಯತೆ ಬಯಲಾಗುತ್ತೆ. ಇನ್ನು ಮಣಿಪಾಲ KMCಗೆ ಮೂಳೆಗಳನ್ನ ಈಗಾಗಲೇ SIT ಅಧಿಕಾರಿಗಳು ರವಾನಿಸಿದ್ದಾರೆ. ನಿನ್ನೆಯೇ ಎಲ್ಲಾ ಪ್ರಕ್ರಿಯೆಗಳನ್ನು ಕೂಡ ಮಾಡಲಾಗಿದೆ. ಸ್ಥಳದಲ್ಲೇ FSL ಅಧಿಕಾರಿಗಳು ಇದ್ರು, ಅವುಗಳನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನ ಕೂಡ FSL ಅಧಿಕಾರಿಗಳು ಮಾಡಿದ್ದಾರೆ. ಸೊ ಮೂಳೆಗಳ ಪರೀಕ್ಷೆಯನ್ನ ಇದೀಗ ಹಿರಿಯ ವಿಧಿವಿಜ್ಞಾನ ತಜ್ಞರು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಮೂಳೆಗಳು ಯಾರಿಗೆ ಸಂಬಂಧಪಟ್ಟದ್ದು, ಇದು ಯಾವ ವರ್ಷ ಇದನ್ನ ಈಗಾಗಲೇ ಇಲ್ಲಿ ಶವಗಳನ್ನ ಹೂಳಲಾಗಿತ್ತು, ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಕೂಡ ಇದೀಗ FSLನ ವೈದ್ಯರು ಅಥವಾ ತಜ್ಞರು ಕೊಡುವಂತಹ ವರದಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸತ್ಯಾಸತ್ಯತೆ ಏನು ಅನ್ನೋದು ಕೂಡ ಬಯಲಾಗಬೇಕಾಗಿದೆ. ಹಾಗಾಗಿ ಇದೀಗ ಇರುವಂತಹ ಕುತೂಹಲ 11 ಮತ್ತು 12ನೇ ಪಾಯಿಂಟ್ನಲ್ಲಿ ಏನೂ ಸಿಕ್ಕಿಲ್ಲ, ಆದರೆ 13ನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ ಈಗ ನೆಟ್ಟಿದೆ. ಏನಾಗುತ್ತೆ 13ನೇ ಪಾಯಿಂಟ್ನಲ್ಲಿ? ಅನಾಮಿಕ ಹೇಳಿದ ಹಾಗೇನೆ ಅಲ್ಲಿ ಶವಗಳು ಸಿಗುತ್ತಾ, ಅಸ್ಥಿ ಸಿಗುತ್ತಾ, ಸಾಕಷ್ಟು ಶವಗಳು ಅಲ್ಲಿ ಹಾಕಲಾಗಿದೆಯಾ, ಇವೆಲ್ಲದಕ್ಕೂ ಕೂಡ 13ನೇ ಪಾಯಿಂಟ್ನಲ್ಲಿ ಆಗಿದಂತಹ ಸಂದರ್ಭದಲ್ಲಿ, ಉತ್ಖನನದ ಸಂದರ್ಭದಲ್ಲಿ ಮಾಹಿತಿಗಳು ಲಭ್ಯವಾಗುತ್ತೆ ಅಂತ ಹೇಳ್ತಾ ಚದುರಂಗವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.